ಜೀವನದಲ್ಲಿ ಸುಖ ಶಾಂತಿ ಉಂಟಾಗತಕ್ಕಂಥ ಅವಕಾಶ ಉಂಟು ಹೇಳ್ತಕ್ಕಂಥದ್ದು ಮಾತು. ಅಂದಮೇಲೆ ನಾವು ಕಾಣ್ತಕ್ಕಂಥ ಒಂದು ಪ್ರಪಂಚ ಬಗ್ಗೆ ಅಂದಾಗ ಇವತ್ತು ನಾವು ಅರ್ಥವಾಗ್ತಕ್ಕಂಥದ್ದೇ ಕಷ್ಟವಾಗಬೇಡ ಮನುಷ್ಯ ಬಹಳ ಮಟ್ಟಿಗೆ ಆಸ್ತಿ ಗುಲಾಮನಾಗಿದ್ದಾನೆ, ಅಧಿಕಾರ ಗುಲಾಮನಾಗಿದ್ದಾನೆ, ಮತ್ತು ಮಾಡಬಾರ್ದು ಮಾಡ್ತಾ ಇದ್ದಾನೆ, ಆಡಬಾರ್ದು ಹೇಳ್ತಾ ಇದ್ದಾನೆ. ಈಗ ಮನುಷ್ಯತ್ವವೇ ನಾಶವಾಗ್ತಕ್ಕಂಥ ಪರಿಸ್ಥಿತಿ ಕಾಣ್ತಾ ಇದೆ. ಜನರಿಗೆ ಎಲ್ಲೆಲ್ಲಿಯೂ ಕಾಣ್ತಕ್ಕಂಥದ್ದು ಅಶಾಂತಿ ಮತ್ತು ಅಸಮಾಧಾನ ಕಾಣ್ತಕ್ಕಂಥ ಚಿತ್ರ. ಇದೆಲ್ಲ ಪರಿಹಾರವಾಗಬೇಕಾದ್ರೆ ಮನುಷ್ಯ ಧರ್ಮ ಪರಿಪಾಲನೆ ಮಾಡ್ತಕ್ಕಂಥ ಪ್ರಜ್ಞೆಗಳಾಗಬೇಕು. ಧರ್ಮದ ಸ್ವಲ್ಪ ಅರ್ಥ ಮಾಡಿಕೊಳ್ಬೇಕು. ಅವನು ನಿಜವಾಗಿರ್ತಕ್ಕಂಥ ಆಚರಣೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಬೇಕು. ಅವನು ಈ ಪ್ರಕಾರವಾಗಿ ಆ ವಿಧವಾಗಿರ್ತಕ್ಕಂಥ ಒಂದು ಜಾಗೃತಿ ಉಂಟು ಮಾಡೋ ಸಲುವಾಗಿ ಮಹಾನುಭಾವರಾಗಿ ಉದಯವಾಗ್ತಾ ಇದ್ದಾರೆ, ಉದಯವಾಗಿದ್ದಾರೆ, ಸಾಧನೆ ಮಾಡಿದ್ದಾರೆ, ಶ್ರೇಷ್ಠರಾಗಿದ್ದಾರೆ. ನಮಗೆ ಅವರು ಅಂದುಕೊಂಡ ಅನುಭವವನ್ನು ಕೊಟ್ಟು ಹೋಗಿರ್ತಕ್ಕಂಥ ಅಂತ ಮಹತ್ತರ ಸಾಧನೆ ಮಾಡಿಯವರು ಮಹತ್ತರವಾಗಿರ್ತಕ್ಕಂಥ ಒಂದು ತಪಸ್ಸು ಮಾಡಿ ಬಹಳ ಕಾಲ ಚಿಂತನೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ ಅದು ಏನು ಅದನ್ನು ಕಂಡುಕೊಂಡು ಅವರು ಆಯಿಸಕ್ಕಂತಕ್ಕಂಥ ಅಷ್ಟವಾಗಿ ಮನುಷ್ಯ ಧರ್ಮ ಪರಿಪಾಲನೆ ಮಾಡಬೇಕು ಅಂತ ವಿಚಾರ ಬದ್ಧವಾಗೋದು. ಇದರಲ್ಲಿ ಇವತ್ತು ಗೊಂದಲ ಧರ್ಮ ಅಂದರೆ ಜಾತಿ ಮಾಡಿಕೊಂಡಿದ್ದಾರೆ, ಸಂಪ್ರದಾಯ ಮಾಡಿಕೊಂಡಿದ್ದಾರೆ, ಕೆಲವು ಭಾಗ ಅನುಸರಿಸ್ತಾ ಇದ್ದಾರೆ. ಧರ್ಮ ಜಾತಿ ಅಲ್ಲ, ಜಾತಿ ಸಂಪ್ರದಾಯ ಮಾತ್ರ. ಕೆಲವು ನಂಬಿಕೆ ಉಳ್ಳವೇ ಕೆಲವು ಪರಿಪಾಲನೆ ಮಾಡ್ತಿದ್ದಾರೆ. ಅದಂತ ಅವರು ತಮ್ಮ ಜಾತಿ ಶ್ರೇಷ್ಠ ಹಿಡ್ಕೊಳ್ತಿದ್ದಾರೆ, ತಾವು ಉತ್ತಮ ತಿಳ್ಕೊಳ್ತಾ ಇದ್ದಾರೆ, ಅದನ್ನು ತಿರಸ್ಕಾರ ಮಾಡ್ತಾ ಇದ್ದಾರೆ. ಇವೆಲ್ಲ ಕಾಣ್ತಕ್ಕಂಥ ವ್ಯವಹಾರ ವ್ಯವಹಾರಕ್ಕೆ ಮಾತು. ಅದು ಪ್ರಾಯಶಃ ಯಾರು ಧರ್ಮ ಅರ್ಥ ಮಾಡಿಕೊಂಡಿಲ್ವೋ ಅವು ಈ ಮಾಡ್ತಕ್ಕಂಥ ವ್ಯವಹಾರಗಳು. ಧರ್ಮ ಅರ್ಥ ಮಾಡಿಕೊಂಡ್ರೆ ಗೊಂದಲಕ್ಕೆ ಅವಕಾಶವಿಲ್ಲ, ಯಾವ ರೀತಿಯಾಗಿತ್ತು ಅಸಮಾಧಾನ ಉಂಟಾಗ ಸಾಧ್ಯವೂ ಇಲ್ಲ. ಜಗಳಾಕಾರ ಯಾವಾಗ ಉಂಟಾಗ್ತಕ್ಕಂಥ ಅವಕಾಶ ಬಾಂಧವುದು. ಅದಕ್ಕೋಸ್ಕರ ಹೇಳ್ತಕ್ಕಂಥ ದೊಡ್ಡ ಮಾತಂದರೆ ಧರ್ಮ ಅರ್ಥ ಪರಿಪಾಲನೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಬೇಕು. ಧರ್ಮ ಅಂದರೆ ಪರಮಾತ್ಮ ಉಂಟು, ಮಹಾ ತೇಜಸ್ಸು ಒಂದು ಉಂಟು, ಮಹಾಶಕ್ತಿ ಒಂದು ಉಂಟು, ತತ್ವ ಉಂಟು ಅಂತ ವಿಷಯವನ್ನು ಅರ್ಥ ಮಾಡಿಕೊಳ್ಬೇಕು. ಅದಕ್ಕೆ ಪರಿಪೂರ್ಣವಾಗಿರ್ತಕ್ಕಂಥ ನಂಬಿಕೆ ಉಳ್ಳವನಾಗಬೇಕು, ಶ್ರದ್ಧೆ ಉಳ್ಳವನಾಗಬೇಕು, ಪ್ರಚೋದನಾಗಿ ಜನಹಿ ಜೀವನದಲ್ಲಿ ಆ ಭಾವನೆ ಅಳವಡಿಸ್ಕೊಳ್ತಕ್ಕಂಥ ಪ್ರಯತ್ನ ಮಾಡಬೇಕು. ಆ ಜೀವನ ಅಳವಡಿಸ್ಕೊಳ್ತಾ ಬಂದರೆ ಅವನ ಬಹಳ ಮಟ್ಟಿಗೆ ತಿಳುವಳಿಕೆ ಉಂಟಾಗುತ್ತೆ, ಶಾಂತಿ ಉಂಟಾಗುತ್ತೆ, ನೆಮ್ಮದಿ ಉಂಟಾಗುತ್ತೆ, ನನಗಾಗಿ ಮದ್ದಪ್ಪ ಅಂತಕ್ಕಂಥ ಭಾವನೆ ಉಂಟಾಗುತ್ತೆ, ಮಾನವ ಮೌಲ್ಯಗಳು ಬೆಳೀತಕ್ಕಂಥ ಅವಕಾಶ ಉಂಟಾಗುತ್ತೆ. ಎಲ್ಲ ರೀತಿಯಾಗಿರ್ತಕ್ಕಂತಹ ಒಂದು ಹೊಸದೇ ಪ್ರಪಂಚ ಉಂಟಾಗ್ತಕ್ಕಂಥ ಅವಕಾಶಗಳು. ಇವತ್ತು ಯಾವ ಕಾರಣವೋ ಏನೋ ಮನುಷ್ಯ ಎಲ್ಲವನ್ನು ಮರ್ಚಿಕೊಂಡಿದ್ದಾನೆ, ಧರ್ಮವನ್ನು ಮರ್ಚಿಕೊಂಡಿದ್ದಾನೆ, ಪರಮಾತ್ಮನ್ನೇ ಮರ್ಚಿಕೊಂಡಿದ್ದಾನೆ. ದೇವರಂತಕ್ಕಂಥ ವಿಚಾರ ಉದಾಸೀನ ಮಾಡ್ತಕ್ಕಂಥ ಸಂಖ್ಯೆ ಜಾಸ್ತಿ ಆಗಿದೆ. ಅದಕ್ಕೋಸ್ಕರ ಈ ಪ್ರಪಂಚ ಅಲ್ಲಲ್ಲಿ ಕಲ್ವಾಗಿರ್ತಕ್ಕಂಥ ಗೊಂದಲ. ಮತ್ತು ಯಾವುದೇ ಬೇರೆ ಬೇರೆ ವಸ್ತುಗಳಿಗೆ ಸ್ವಲ್ಪ ಬಗ್ಗೆ ಮಳೆ ಹೋಗಿಬಿಟ್ಟು ಅದರ ಪ್ರಾಪ್ತಿಗೋಸ್ಕರ ಪ್ರಯತ್ನ ಮಾಡ್ತಕ್ಕಂಥ ನಾವು ಹಣ ಸ್ವೀಕಾರಕ್ಕೋಸ್ಕರ ವಿಶೇಷವಾಗಿರ್ತಕ್ಕಂಥ ಮಹತ್ವ ಕಾಣ್ತಾನೆ. ಅದೆಲ್ಲವನ್ನೂ ಒಂದು ಬಿಟ್ಟು ಪರಿಪೂರ್ಣವಾಗಿರ್ತಕ್ಕಂಥ ಸಂಸಮಾಧಾನ ಉಂಟಾಗಬೇಕಾದ್ರೆ, ಜಗತ್ತು ಶಾಂತ ಸಾಮರ್ಥ್ಯವಾಗಬೇಕಾದ್ರೆ, ಮಾನವ ಬಾಳ್ತು ಅಂತಕ್ಕಂಥ ಪ್ರಜ್ಞೆ ಉಂಟಾದಾಗ, ಜೀವನ ಮೈಗಳು ಅವನಿಗೆ ಅರ್ಥವಾದಾಗ ಮಾತ್ರ ಅಸಾಧ್ಯವನ್ನು ಮಾಡ್ಕೊಳ್ಬೇಕು. ಈ ಪ್ರಕಾರವಾಗಿ ಧರ್ಮ ಅಂತಕ್ಕಂಥದ್ದು ನಾವು ಪ್ರಚನೆ ಮಾಡ್ತಾ